ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ನಮ್ಮ ಸಪ್ತಗಿರಿಯ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಮಾಡ್ತಿದ್ದೀವಿ. ಆ ಸಂಭ್ರಮಕ್ಕೆ ಗಂಧದ ಗುಡಿ ಅಂತ ಹೆಸರಿಟ್ಟಿದ್ದೀವಿ. ಬನ್ನಿ, ಇವತ್ತು ನಮ್ಮ ಸಪ್ತಗಿರಿಯಲ್ಲಿ ಹೆಂಗೆಲ್ಲ ಮಜಾ ಮಾಡ್ಬೋದು, ಈವೆಂಟ್ಸ್ ಹೆಂಗೆಲ್ಲ ನಡೀತಿದೆ ಅಂತ ನೋಡೋಣ. ಬನ್ನಿ. ಅರ್ಚನಾ, ನಿಮ್ಮ ಹೆಸರು? ಉಷಾ, ಕಿರಣ, ನೇಹಾ, ಮೋನಿಶಾ. ನಿಮ್ಗೆ ಕನ್ನಡ ಸಾಂಗು, ಕನ್ನಡ ರಾಜ್ಯೋತ್ಸವ ರಿಲೇಟೆಡ್ ಯಾವ್ದಾದ್ರು ಆಡಕ್ ಬರುತ್ತಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ಒಂದೇ ಪಂಚ. ಕೋಲ್ಗೇಟ್ ಸ್ಮೈಲ್ ಮಾಡಿ ಸ್ಟಾರ್ಟ್ ಮಾಡಿ. ಸೊ ಈಗ 4 ಚಿಟ್ಟಿದೆ. ಆ 4 ಚಿಟ್ಟಲ್ಲಿ ಒಂದೊಂದು ಟಾಪಿಕ್ ಇರುತ್ತೆ. ಸೊ ಆ ಟಾಪಿಕ್ನ ಚೂಸ್ ಮಾಡಿ ನೀವು ತಗೊಂಡ್ಬಿಟ್ಟು ಯಾವ್ದು ಬಂದಿರುತ್ತೋ ಅದರಲ್ಲಿ ನೀವು ನಿಮ್ಮ ಕನ್ನಡ ಮಾತಲ್ಲಿ ಒಂದಷ್ಟು ಮಾತನ್ನ ಆಡಬೇಕು. ಓಕೆ ಓಕೆ ರೆಡಿ? ಯಾರು ಸ್ಟಾರ್ಟ್ ಮಾಡ್ತೀರಾ ಮೊದಲು? ನಿಮ್ಮ ಟಾಪಿಕ್ ಏನು? ಇಲ್ಲ, ಪ್ರಿಪೇರ್ ಎಲ್ಲ ಇಲ್ಲ, ಬಟ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಿಮ್ಮ ಟಾಪಿಕ್ ಏನು? ನನ್ನ ಟಾಪಿಕ್ ಎಲ್ಲರಿಗೂ, ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಗೆ ಫೇಮಸ್ ಆದಂತ ಟಾಪಿಕ್ RCB. ಹಾ, ಹೇಳಿ. RCB ನಮ್ಮ ಕನ್ನಡ ಹೆಮ್ಮೆ. ಲಾಸ್ಟ್ IPL ಅಲ್ಲಿ ನಮ್ಗೆ ಜಯಶೀಲಿ ಆಗಿ ಬಂದಿದೆ. ಅದರಿಂದ ಆಲ್ಮೋಸ್ಟ್ ಎಲ್ಲಾ ಕನ್ನಡಿಗರಿಗೂ ಅದೊಂದು ಹೆಮ್ಮೆಯಾದ ವಿಷಯ. ನಮ್ಮ ಫಸ್ಟ್ ಮೊದಲನೆಯ ಟ್ರೋಫಿ. ನಮ್ಮ ಹೆಣ್ಮಕ್ಳು ಕಮ್ಮಿ ಇಲ್ಲ, ಗಂಡು ಮಕ್ಳು ಕಮ್ಮಿ ಇಲ್ಲ, 2 ಟ್ರೋಫಿ ಬಂದಿದೆ ನಮ್ಮ ಕರ್ನಾಟಕಕ್ಕೆ. ಅದರಿಂದ RCB ಮೇಲೆ ಒಂದು ಹೆಮ್ಮೆ ಅಂತ ಇದೆ. ನಿಮ್ಮ ಟಾಪಿಕ್ ಬಂದು ಫೇವ್ರೆಟ್ ಹೀರೋ ಆರ್ ಇನ್ಸ್ಪಿರೇಷನ್ ಬೈ ದ ಆಕ್ಟರ್ ಅಂತ. ಸೊ ಇವಾಗ ಫೇವ್ರೆಟ್ ಹೀರೋ ಅಂತ ಹೇಳೋದ್ ಬಂದ್ರೆ ಯಶ್. ಆಬ್ವಿಯಸ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು. ಅವರ ಜರ್ನಿ ಬಂದ್ಬಿಟ್ಟು 0 to ಹೀರೋ ಆಗಿತ್ತು. ಅಂಡ್ ಆಲ್ಸೋ ಕನ್ನಡದಲ್ಲೇ ಇದ್ಕೊಂಡು ಯಾವುದೇ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಹೋಗ್ದಿರಾ ಇಲ್ಲೇ ಇದ್ಕೊಂಡು ಒಂದು ಅಚೀವ್ಮೆಂಟ್ ಮಾಡಿದಾರಲ್ವಾ. ಇವಾಗ ನಂಬರ್ 1 ಹೀರೋ ಅಂತಂದ್ರೆ ತಪ್ಪಾಗಲ್ಲ ಯಶ್ ಬಗ್ಗೆ. ಸೊ ಅವರೇ ನನ್ನ ಫೇವ್ರೆಟ್ ಅಂಡ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಹಲವಾರು ಡಿಸ್ಟ್ರಿಕ್ಟ್ ಇದೆ, ಅದಕ್ಕೇನೆ ವಿಧವಾದಂತಹ ಕಲೆ ಇದೆ. ಇವಾಗ ನಾನು ಹುಟ್ಟಿರೋದು ಕುರ್ಗಿ ಸ್ಟೈಲ್, ಅದೇ ತರ ಡಿಫ್ರೆಂಟ್ ಕುಂದಾಪುರ ರೀತಿ ಎಲ್ಲ, ಅದೇ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇರುತ್ತೆ. ಟಾಪಿಕ್ ನಮ್ಮ ಕಾಲೇಜು. ನಮ್ಮ ಕಾಲೇಜ್ ಬಗ್ಗೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಇವಾಗ ಈವೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇನ್ನು ಫಸ್ಟ್ ಇಯರ್ ಆಗಿ ಬಂದಿದ್ದೀರಾ? ಫಸ್ಟ್ ಇಯರ್, ನಾವು ಇನ್ನು ಫ್ರೆಶರ್ಸು, ಅಷ್ಟೊಂದು ಇನ್ನೂ ಗೊತ್ತಿಲ್ಲ. ಇನ್ನೂ ತಿಳ್ಕೊಳ್ಳೋಣ ಕಾಲೇಜ್ ಬಗ್ಗೆ. ಕರ್ನಾಟಕ ರಾಜ್ಯೋತ್ಸವ ಇದೆ ನಮ್ಮ ಕಾಲೇಜಲ್ಲಿ. ಧ್ರುವ ಸರ್ಜಾ ಎಲ್ಲ ಬರ್ತಿದ್ದಾರೆ. ಯಾವಾಗ ಅವನ ಮಾತು ಹೇಳ್ದ? You know how much pollution this causes? Breathing this causes bronchitis. ಇಂಗ್ಲಿಷು ಲೇ, ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ. ಆಗ ನಮ್ಮ ಕನ್ನಡಿಗರೆಲ್ಲರ ಹೋರಾಟದ ಕಿಚ್ಚು ಹತ್ತಿಕೊಂಡಿತು. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಮೇಘನಾ, ಕಾವ್ಯ, ಭಾನುಜ್ಯೋತಿ, ನಾಗಲಕ್ಷ್ಮಿ, ಶ್ರೀದೇವಿ. ನಮ್ ಏನಿಲ್ಲ, ನಿಮ್ಗೆ ಹಾಡು ಹೇಳಕ್ ಬರುತ್ತಲ್ಲ, ಕನ್ನಡ ರಾಜ್ಯೋತ್ಸವ ರಿಲೇಟೆಡ್ ಯಾವ್ದಾದ್ರು ಒಂದು ಹಾಡು ಹೇಳಿ. ಗಗನ ಗಾಳಿಯಲ್ಲಿ ಚಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಅಷ್ಟೆಲ್ಲ ಬರಲ್ಲ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಮ್ಯಾಮ್ ಈಗ 5 ಚಿಟ್ಸ್ ಇರುತ್ತೆ. 5ರಲ್ಲಿ ನೀವೆಲ್ಲರೂ ಒಂದು ಪಿಕ್ ಮಾಡ್ತೀರಾ. ಸೊ ಅದರಲ್ಲಿ ಏನು ಟಾಪಿಕ್ ಬರುತ್ತೋ ಅದ್ರ ಟಾಪಿಕ್ ಬಗ್ಗೆ ನೀವು ಕನ್ನಡದಲ್ಲಿ ಮಾತಾಡಬೇಕು. ಎಷ್ಟು ನಿಮಿಷ ಅಷ್ಟು ನಿಮಿಷ ಅಂತ ನಿಮ್ಗೆ ಎಷ್ಟು ಓದಿದೆ ಅದು ಮಾತಾಡ್ಬೋದು. ಓಕೆನಾ? ಎಲ್ಲರೂ ಒಂದೊಂದು ಪಿಕ್ ಮಾಡಿ.
ಏನಿದೆ ಇದರಲ್ಲಿ? ಇಂಜಿನಿಯರಿಂಗ್ ಲೈಫ್. ನೀವು ಇಂಜಿನಿಯರಿಂಗ್ ಮಾಡಿರೋದನಾ? ಹೌದು. ಸೊ ಈಗ ನೀವು ನಿಮ್ಮ ಇಂಜಿನಿಯರಿಂಗ್ ಲೈಫ್ ಹೆಂಗಿತ್ತು ಅಂತ ಕನ್ನಡದಲ್ಲಿ ಒಂದಷ್ಟು ವಿವರಿಸಬೇಕು. ಓಕೆನಾ, ಸ್ಟಾರ್ಟ್ ಮಾಡಿ. ನನ್ನ ಇಂಜಿನಿಯರಿಂಗ್ ಲೈಫ್ ತುಂಬಾ ಚೆನ್ನಾಗಿತ್ತು. 4 ವರ್ಷ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ತುಂಬಾ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದೋ. ಸೊ ಕನ್ನಡನೇ ಬರ್ಬೇಕಪ್ಪ. ಒಂದು ತಕ್ಕ ಮಟ್ಟಿಗೆ ಇದ್ರೂ ಪರವಾಗಿಲ್ಲ. ಸೊ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ದೋ. ಅದೇ ಥರ ಸ್ಟಡೀಸು ಮಾಡ್ತಿದ್ದೋ. ನಾನು ಸ್ಟೂಡೆಂಟ್ಸ್ ಹೇಳೋದು ಅಷ್ಟೇ, ಎಂಜಾಯ್ಮೆಂಟ್ ಜೊತೆ ಸ್ಟಡೀಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ. ಆಫ್ಟರ್ 4 years ವೆನ್ ಯು ಲುಕ್ ಬ್ಯಾಕ್, ನಿಮಗೆ ನಾವೇನು ಮಾಡ್ದೋ ಕಾಲೇಜ್ ಲೈಫಲ್ಲಿ ಅಂತ ಸವಿಯೋಕ್ಕೆ ನೆನಪುಗಳಿರಬೇಕು. ಬರೀ ಸ್ಟಡೀಸ್ ಅಷ್ಟೇ ಅಲ್ಲ, ಎಂಜಾಯ್ಮೆಂಟು ಇಂಪಾರ್ಟೆಂಟು. ಸೊ ಗೋ ಫಾರ್ ಇಟ್. ಏನಿದೆ ಮ್ಯಾಮ್ ನಿಮ್ದು? ಅವ್ರಿಗೆ ಹೌದಾ? ಫ್ಲಾಶ್ ಬ್ಯಾಕ್. ಅಷ್ಟೆಲ್ಲ ಬರೋಣ. ನಿಮ್ದೇನಿದೆ ಟಾಪಿಕ್? ನಮ್ಮ ರಾಜ್ಯ ಕರ್ನಾಟಕ. ಬರೀ ಕನ್ನಡಿಗರು ಅಷ್ಟೇ ಅಲ್ಲ, ಸೊ ಬೇರೆ ರಾಜ್ಯದ ಜನಗಳು ಕೂಡ ಬಂದು ಇಲ್ಲಿ ಜೀವಿಸ್ತಾ ಇದ್ದಾರೆ. ಯಾವುದೇ ರೀತಿ ಭೇದ ಭಾವ ಇಲ್ದಲೆ, ಜಾತಿ ಇಲ್ದಲೆ, ಈ ರಾಜ್ಯ ಆ ರಾಜ್ಯ ಅನ್ನೋ ಭೇದ ಭಾವ ಇಲ್ದಲೆ ಎಲ್ಲಾರ್ಗು ಒಂದು ಅನ್ನ ತಿನ್ನುವಂತ ಅವಕಾಶ ಕೊಟ್ಟಿದೆ. ಸೊ ಕರ್ನಾಟಕದಲ್ಲಿ ಜೀವಿಸುವಂತ ಜನ ತುಂಬಾ ಪುಣ್ಯ ಮಾಡಿದ್ದಾರೆ. ಯಾಕೆಂತಂದ್ರೆ ಪ್ರಖ್ಯಾತ ಸ್ಥಳಗಳು ಇರುವಂತ ಜಾಗ ಕರ್ನಾಟಕ. ಸೊ ಇಂಥ ಕರ್ನಾಟಕದಲ್ಲಿ ಹುಟ್ಟಿರೋ ನಾವೆಲ್ಲರೂ ಧನ್ಯಗಳು. ನಮ್ಮ ಕಾಲೇಜು, ನೀವು ಓದಿರೋ ಕಾಲೇಜ್ ಬಗ್ಗೆ ಆದ್ರೂ ಹೇಳಿ, ಅಥವಾ ನಮ್ಮ ಸಪ್ತಗಿರಿ ಬಗ್ಗೆ ಆದ್ರೂ ಹೇಳಿ. ನಿಮ್ಗೆ ಯಾವ್ದು ಅನ್ಸುತ್ತೆ ಅದು? ನಾನು ಓದಿರೋದು ಗುಲ್ಬರ್ಗ. ಅಲ್ಲಿಂದ ಇಲ್ಲಿಂದ ಕಂಪೇರ್ ಮಾಡಿದ್ರೆ ಎರಡು ಒಂದೇ ತರ ಅನ್ಸುತ್ತೆ, ಏನ್ ಡಿಫ್ರೆನ್ಶಿಯೇಷನ್ ಇಲ್ಲ. ಈ ಕಾಲೇಜಿಗೆ ಬಂದ್ಮೇಲೆ ಈ ತರ ಎಲ್ಲ ಇವೆಂಟ್ಸ್ ಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಟಾಪಿಕ್ ಏನು? RCB ತಂಡ. ನಮ್ಮ ಹೆಮ್ಮೆ RCB. ನಮ್ಮ ಹೆಮ್ಮೆ RCB. ನಿಮಗೆ ಗೊತ್ತಿರೋ ಹಾಗೆ ಈ ಸರಿ ಅವರು ಗೆಲುವನ್ನು ಪಡೆದಿರ್ತಾರೆ. ಸುಮಾರು ವರ್ಷ ಸೋಲನ್ನು ಪಡೆದಿದ್ರು ಸಹ ಬಿಡದೆ ಕನ್ಸಿಸ್ಟೆಂಟ್ ಆಗಿ, ಅಂದ್ರೆ ಸತತವಾಗಿ ಪ್ರಯತ್ನ ಮಾಡಿ ಈ ಸರಿ ಗೆಲುವನ್ನು ತಂದು ಕೊಟ್ಟಿರ್ತಾರೆ. ಸೊ ಇದರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ, ನಮಗ್ ಸೋಲು ಬಂದ್ರು ಹೆದರದೆ ತಿರ್ಗಾ ನಾವು ಮುಂದುವರೆದ್ರೆ ಗೆದ್ದೇ ಗೆಲ್ತೀವಿ. ಹಠ ಬೇಕು, ಛಲ ಬೇಕು ಅಷ್ಟೇ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಫೇವರೇಟ್ ಸೆಲೆಬ್ರಿಟಿ ಅಪ್ಪು ಸರ್. ಆಕ್ಟಿಂಗ್ ಅಲ್ಲಾಗ್ಲಿ, ಸಪೋರ್ಟಿವ್ ಆಗಲಿ, ಎಲ್ಲರಿಗೂ ಸಪೋರ್ಟಿವ್ ಆಗಿತ್ತು. ಹಂಗಾಗಿ ಅವ್ರಿಗೆ ಇಷ್ಟ. ಹೆಸರು? ಶ್ರೇಯಸ್. ಗೊತ್ತು? ಹೇಮಂತ್. ಸುಪ್ರೀತ್. ಚಿರಾಗ್. ನೋಡ್ತೀನಿ ಆ ಚಿಟ್ಸ್ ಅಲ್ಲಿ ನಿಮ್ಗೆ ಏನ್ ಟಾಪಿಕ್ ಸಿಗುತ್ತೋ ಅದ್ರ ಬಗ್ಗೆ ಕನ್ನಡದಲ್ಲಿ ಒಂದಷ್ಟು ಮಾತಾಡ್ಬೇಕು. ಓಕೆನಾ? ಇಂಜಿನಿಯರಿಂಗ್ ಲೈಫ್. ಮಾತಾಡಿ. ಇಂಜಿನಿಯರಿಂಗ್ ಲೈಫ್ ಯಾವತ್ತಿದ್ರು ಖುಷಿಯಾಗಿರ್ಬೇಕು, ಓದ್ಬೇಕು, ಮಜಾ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಸದ್ಯಕ್ಕೆ ಹೆಂಗಿದೆ ಈಗ? ಸ್ವಲ್ಪ ಚೆನ್ನಾಗಿಲ್ಲ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಿಮ್ಮ ಟಾಪಿಕ್ ಏನು? RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಯ್ತು, ಆಮೇಲೆ ಬ್ರೋ, ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ನಾವು ಬೇಡ ಬಿಡಿ, ಚೆನ್ನಾಗಿರಲ್ಲ. ಹೇಳಿ, ತೊಂದ್ರೆ ಇಲ್ಲ ಹೇಳಿ. ಮುಂಬೈ ಇಂಡಿಯನ್ಸ್. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಕಟ್ ಮಾಡಿ ಇಲ್ಲ, ಸುಮ್ಮನೆ. ನಿಮ್ಮ ಫೇವರೇಟ್ ಸೆಲೆಬ್ರಿಟಿ ಯಾರು? ಸುದೀಪ್. ಅವ್ರ ಬಗ್ಗೆ ಹೇಳಿ. ಅವ್ರ ಆಕ್ಟಿಂಗ್ ಸಕ್ಕದಾಗಿರುತ್ತೆ, ಅವ್ರು ಮಾಡೋ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ ಅಣ್ಣ. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ನನ್ನ ಟಾಪಿಕ್ ಬಂದ್ಬಿಟ್ಟು ಕರ್ನಾಟಕ ಅಂತ. ಏನಿಲ್ಲ, ಎಲ್ಲರೂ ಕನ್ನಡ ನುಳ್ಸೋಣ, ಕನ್ನಡ ಬೆಳ್ಸೋಣ. ಅರ್ಥವಾಯಿತು ಬಿಡಿ. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಚಿಟ್ಟಿದೆ, ಸೊ ಅದರಲ್ಲಿ ನೀವು ಒಂದು ಪಿಕ್ ಮಾಡಿ ನಿಮ್ಮ ಅದ್ರ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ಕನ್ನಡದಲ್ಲಿ ಹೇಳ್ಬೋದಾ? ಫೇವರೇಟ್ ಸೆಲೆಬ್ರಿಟಿ, ಇನ್ಸ್ಪಿರೇಷನ್ ಅಥವಾ ರೋಲ್ ಮಾಡೆಲ್? ನಾನು ಹೇಳೋ ಸೆಲೆಬ್ರಿಟಿ ಈಗಿನ ಜನರೇಷನ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಇಷ್ಟ ಆಗೋ ಸೆಲೆಬ್ರಿಟಿ ಪೂರ್ಣಚಂದ್ರ ತೇಜಸ್. ಅವರ ಬರಹಗಳು, ಅವರ ಕೊಡುಗೆ ಕನ್ನಡ ನಾಡಿನ ಸಾಹಿತ್ಯಕ್ಕೆ ತುಂಬ ದೊಡ್ಡದು. ವಿಶೇಷವಾಗಿ ನಮ್ಮ ಯುವಕರು ಅವರ ಪುಸ್ತಕಗಳನ್ನ ಜಾಸ್ತಿ ಓದಬೇಕು. ಅದರಿಂದ ತುಂಬ ತಿಳ್ಕೊಳ್ಳೋದಿದೆ. ಬರೀ ನಮ್ಮ ನಾಡಿನ ಬಗ್ಗೆ ಅಲ್ಲ, ಪ್ರಪಂಚದ ಎಲ್ಲ ನಾಡಿನ ಬಗ್ಗೆನೂ ಬರೆದಿದ್ದಾರೆ. ಮತ್ತು ತುಂಬ ವಿಚಾರಗಳನ್ನು, ವಿಜ್ಞಾನಕ್ಕೆ ಸಂಬಂಧಪಟ್ಟ ತುಂಬ ವಿಚಾರಗಳನ್ನ ಶೇರ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಓದಿದ್ರೆ ತುಂಬ ಒಳ್ಳೆ ಜ್ಞಾನ ಸಿಗುತ್ತೆ. ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಅಪೀಲ್ ಮಾಡ್ಕೊಳ್ಳೋದೇನು ಅಂದರೆ, ದಯಮಾಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳನ್ನ ಓದಿ. ಎಲ್ಲರಿಗೂ ಶುಭವಾಗಿ. ನೋಡಿ ಸರ್, ಎಮರ್ಜೆನ್ಸಿ ಲೈಫ್, ಇಂಜಿನಿಯರಿಂಗ್ ಲೈಫ್. ಆಲ್ಮೋಸ್ಟ್ ಸೇಮ್ ಬಿಡಿ ಎರಡನ್ನು. ನೀವು ನಿಮ್ಮ ಸ್ಟಡೀಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿರೋದು ಅಥವಾ? ನಾನು ಡಿಗ್ರಿ MSc ಮಾಡಿದೆ. ಸಪ್ತಗಿರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನನ್ನ ನಮನ. ನಾವು ಓದುವಾಗ ನಮ್ಗೆ ಈ ತರದ್ದೆಲ್ಲ ಆಕ್ಟಿವಿಟೀಸ್ ಇರ್ತಿರ್ಲಿಲ್ಲ. ಒಂಥರ ಜನ ಮೆಚ್ಚುವ ಹಾಗೆ ಬಹಳ ಸಿಂಪಲ್ ಆಗಿರೋದು. ಈಗ ಅದ್ದೂರಿ ಆಗ್ತಾ ಇದೆ. ಯಾಕಂದ್ರೆ ಇದು ಏರ ನಮ್ಮ ಕಾಲದಲ್ಲಿ ಸತ್ವ ಇರೋದು. ನಾವೇನೇ ಪ್ರೋಗ್ರಾಮ್ ಮಾಡಿದ್ರು ಸಹ ಅಲ್ಲಿ ಒಂದು ಮೀನಿಂಗ್ ಅಲ್ಲಿ ಮಾಡ್ತಾ ಇದ್ರು. ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಗೆ DG ಇದ್ರೆ ಮಾತ್ರ ಸಂತೋಷ. ನಮ್ಮ ಕಾಲದಲ್ಲಿ DG ಇರ್ತಿರ್ಲಿಲ್ಲ. ವಿದ್ಯಾರ್ಥಿಗಳಲ್ಲಿ ಅನ್ಯೂನ್ಯತೆ ಇರೋದು, ಎಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಭಯ ಭಕ್ತಿ ಇರೋದು. ನಮ್ಮ ಕಾಲದಲ್ಲಿ ಎಲ್ಲ ನನ್ನ ಸಹಪಾಠಿಗಳು ಮಿನಿಸ್ಟ್ರಿಗಳಾಗವ್ರೆ. ನಾಯಕತ್ವ ಬೆಳಿಬೇಕಾದ್ರೆ ನಿಮ್ಮಲ್ಲಿರೋ ಗುಣಗಳು ಇಂಪಾರ್ಟೆಂಟ್. ನಿಮ್ಮ ಗುಣ ಚೆನ್ನಾಗಿದೆ ಅಂದ್ರೆ ನೀವು ನಾಯಕರಾಗ್ತೀರಾ.
ಗುಣ ಇಲ್ಲ ಅಂದರೆ ನಾಯಕರು ಇಲ್ಲ, ಏನೂ ಇಲ್ಲ. ಅದರಿಂದ ಈ ರಾಜ್ಯೋತ್ಸವದ ಒಂದು ಪ್ರಯುಕ್ತ ನೀವು ಮಾಡ್ತಾರೋ ಪ್ರೋಗ್ರಾಮ್ ನಿಮಗೆಲ್ಲ ಯಶಸ್ವಿ ಆಗಲಿ, ನೀವು ಕೂಡ ಬೆಳೀಲಿ ಅದೇ ಥರ ಅಂತೇಳಿ ಕನ್ನಡಕ್ಕೋಸ್ಕರ ಮಣಿರಿ, ಕನ್ನಡಕ್ಕೋಸ್ಕರ ಎಲ್ಲ ತನು ಮನ ಧನ ಎಲ್ಲ ಅರ್ಪಿಸ್ರಿ. ಕನ್ನಡ ಮಾತೆಗೆ ಜೈ. RCB ನಮ್ಮ ತಂಡ ಅನ್ನೋದು ಟಾಪಿಕ್. ನನಗೆ ಬಂದ ವಿಷಯ RCB ನಮ್ಮ ತಂಡ. ಕ್ರಿಕೆಟ್ನಲ್ಲಿ ನನಗೆ ಅಷ್ಟು ಅಭಿರುಚಿ ಇಲ್ಲ, ಆದರೂ ಅಲ್ಲಿ ಇಲ್ಲಿ ನೋಡ್ತೀವಲ್ಲ, ಸೊ ಹಾಗಾಗಿ ಜೊತೆಗೆ RCBನಲ್ಲಿ ಒಂದು ತಂಡ ಬೆಳೆಸ್ಕೊಂಡು ಹೇಗೆ ಬೇರೆ ಬೇರೆ ಒಂದು ಹಂತದಲ್ಲಿ ಬೇರೆಯವ್ರ ಜೊತೆ ಎಲ್ಲ ತಂಡಗಳ ಜೊತೆ ಗೆದ್ದು ಮುಂದಕ್ಕೆ ಬರ್ತಾರಲ್ಲ, ಆ ಒಂದು ಧ್ಯೇಯ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ನಾವು ರೂಢಿಸ್ಕೊಂಡ್ರೆ RCB ತಂಡ ಅನ್ನೋದು ಒಂದು ಮೀನಿಂಗ್ಫುಲ್ ಆಗಿ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ತಂಡ ಸುಮ್ಮನೆ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ತಂಡ ಕಟ್ಟಬೇಕಂತ ಹೇಳಿದ್ರೆ ತಂಡದ ಜೊತೆಗೆ ಕೆಲಸ ಮಾಡುವ ಎಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು. ಆ ಕೈ ಜೋಡಿಸುವ ಗುಣ ಎಲ್ಲರೂ ಬೆಳೆಸ್ಕೊಳ್ಬೇಕು ಅನ್ನೋದು ಎಲ್ಲರಿಗೆ ಒಂದು ಸಂದೇಶ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ. ನನಗೊಂದು ಟಾಪಿಕ್ ಕೊಟ್ಟಿದ್ದಾರೆ, ರೋಲ್ ಮಾಡೆಲ್ ಅಂತ. ನನ್ನ ರೋಲ್ ಮಾಡೆಲ್ಲು ಕುವೆಂಪು ಕವಿ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಬಹಳಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ, ಬಹಳಷ್ಟು ಕವಿತೆಗಳನ್ನು ಬರೆದಿದ್ದಾರೆ. ಇವರ ಒಂದು ತತ್ವ ನನಗೇನು ಇಷ್ಟ ಆಗುತ್ತೆ ಅಂದರೆ, ವಿಶ್ವ ಮಾನವ ಧರ್ಮ ಅಂತ ಹೇಳ್ತಾರೆ. ಎಲ್ಲ ಧರ್ಮದವರು ಒಂದೇ, ಎಲ್ಲ ಧರ್ಮದವರು ಒಂದೇ. ಎಲ್ಲ ಕರ್ನಾಟಕದ ಇರೋ ಅಥವಾ ಜಗತ್ತಿನಲ್ಲಿ ಎಲ್ಲ ಇರೋ ಪ್ರಜೆಗಳು ಸಹ ಒಂದೇ ಧರ್ಮದವರು ಅಂತ ಹೇಳ್ತಾರೆ. ಸೊ ಇದಕ್ಕೋಸ್ಕರ ಇವರು ನಮಗೆ ರೋಲ್ ಮಾಡಲ್ ಅಂತ ಇಷ್ಟ ಆಗುತ್ತೆ. ಕರ್ನಾಟಕ ಅಂತ ಇದೆ. ಓಕೆ, ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಒಂದಷ್ಟು ಮಾತುಗಳನ್ನ ಕನ್ನಡದಲ್ಲಿ ಆಡಿ. ನಮ್ಮ ರಾಜ್ಯ ಕರ್ನಾಟಕ ಅದು ಎಲ್ಲರಿಗೂ ತಿಳಿದಿರೋ ಹಾಗೇನೆ ಇದು ಶ್ರೀಗಂಧದ ನಾಡು. ನಮ್ಮಲ್ಲಿ ಒಂದು ಕಲಾ ಸಂಸ್ಕೃತಿ ಎಲ್ಲ ಅಭಿವೃದ್ಧಿ ಯಥೇಚ್ಛವಾಗಿದೆ. ಅದನ್ನೇ ನಾವು ಇನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಟೆಕ್ನಾಲಜಿ ಮುಂದೆ ಬಂದಿರೋದ್ರಿಂದ ಅಂಡ್ ಟೆಕ್ನಾಲಜಿನಲ್ಲಿ ಆಂಗ್ಲ ಭಾಷೆ ಮುಖ್ಯವಾಗಿರೋದ್ರಿಂದ ಆಂಗ್ಲ ಭಾಷೆ ಕಡೆಗೆ ನಾವು ವಾಲು ಬಿಡ್ತೀವಿ. ಒಂದು ತಾಂತ್ರಿಕ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಪ್ರವೃತ್ತಿನ ನಾವು ಕನ್ನಡದ ಕಡೆಯನ್ನೇ ಇಟ್ಕೋಬೇಕು. ಕನ್ನಡ ನೋಡ್ತಾ ಹೋದ್ರೆ ನಾವು ಇದು ತುಂಬಾ ಆಳವಾಗಿದೆ, ಇದು ತುಂಬಾ ಪ್ರಾಚೀನ ಭಾಷೆ. ಈವನ್ IIT ಬಾಂಬೆ ರೀಸೆಂಟ್ ಆಗಿ ಒಂದು ನಮ್ಮ ಟ್ರಾನ್ಸ್ಲೇಷನ್ ಟೆಕ್ನಿಕಲ್ ಬುಕ್ ಟ್ರಾನ್ಸ್ಲೇಷನ್ ಅಲ್ಲಿ ಮೈಸೂರು ಮಾನಸ ಗಂಗೋತ್ರಿಯ ಕನ್ನಡ ವಿಭಾಗವನ್ನ ಒಂದು ಗುರುತಿಸಿ ಅವರು ಅಲ್ಲಿಯ ಪ್ರೊಫೆಸರ್ಸ್ಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈ ಒಂದು ತಾಂತ್ರಿಕ ಒಂದು ವಿಭಾಗದಲ್ಲಿ ನಮ್ಮ ಪ್ರೊಫೆಸರ್ಸು ಒಂದು ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ. ಇದು ನಮ್ಮ ಕನ್ನಡಕ್ಕಿರೋ ತಾಕತ್ತು. ಈಗ ಒಂದಷ್ಟು ರಿಡಲ್ಸ್ ಕೇಳುವ. ಅಕ್ಕ ತಂಗಿಯರು ಮೂವರು ಕೆರೆಗೆ ಬಿದ್ರು, ಒಬ್ರು ಮುಳುಗಿದರು, ಒಬ್ಬಾಕಿ ತೇಲಿದಳು, ಮತ್ತೊಬ್ಬಾಕಿ ಕರಗಿ ಹೋದಳು. ಯಾರವರು? ಅಲ್ಲ, 3 ಜನ. ಎಲೆ ಅಡಿಕೆ ಎರಡೇ ಹೇಳಿದ್ದೀನಿ, ಇನ್ನೊಬ್ರು ಕ್ರೇಜಿ. ಜುಟ್ಟಿದೆ ಮುನಿಯಲ್ಲ, 3 ಕಣ್ಣಿಗಳಿದ್ದರು ಈಶ್ವರನಲ್ಲ, ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರಲ್ಲೇ ಕರಗುತ್ತೆ. ಅಜ್ಜಿ ಸೀರೆ ಮಡ್ಚೋಕ್ಕಾಗಲ್ಲ. ಓಕೆ ಓಕೆ ಓಕೆ, ಸ್ವಲ್ಪ ಕಷ್ಟ ಇರೋದು. ಬಿಳಿ ತೊಟ್ಟಿಲಲ್ಲಿ ಕಪ್ಪು ದ್ರಾಕ್ಷಿ. ಕಣ್ಣು 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 ಕಲೆದಾಗ. ಚಿಕ್ಕಮ್ಮನೆಗೆ ಚಿನ್ನದ ಬೀಗ. ಚಿಕ್ಕಮ್ಮನೆಗೆ ಚಿನ್ನದ ಬೀಗ. ನೀವು ಯಾರು? ನಮಸ್ತೆ, ನಿಮ್ಮ ಹೆಸರು? ವರ್ಷಿಣಿ. ವರ್ಷ, ವತ್ಸಲ, ವರ್ಷಿತಾ. ಎಲ್ಲ ಅವರೇ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 5 ಚಿಟ್ ಕೊಡ್ತೀನಿ, ಅದ್ರಲ್ಲೆಲ್ಲ ಒಂದೊಂದು ಚೂಸ್ ಮಾಡಿ. ಅದ್ರ ಬಗ್ಗೆ ಏನಿದೆ ಅದನ್ನ ಕನ್ನಡದಲ್ಲಿ ನೀವು ಮಾತಾಡಬೇಕು. ಓಕೆನಾ? ಯಾರು ಮೊದಲು ಸ್ಟಾರ್ಟ್ ಮಾಡ್ತೀರಾ? ಸೊ ನಿಮ್ಮ ಟಾಪಿಕ್ ಏನು? ನಮ್ಮ ಕಾಲೇಜ್. ನನಗೆ ನನ್ನ ಕಾಲೇಜಲ್ಲಿ ಸೇರಿರೋದು ತುಂಬಾ ಸಂತೋಷ ಇದೆ. ಸತ್ಯ ಹೇಳ್ರಿ. ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಟಾಪಿಕ್? ಅವರ್ ಸ್ಟೇಟ್ ಕರ್ನಾಟಕ. ಕರ್ನಾಟಕದಲ್ಲಿ ಹುಟ್ಟಿರೋದು ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಈ ನಾಡಲ್ಲಿ ಎಲ್ಲ ಇದೆ, ನಮ್ ಸಂಸ್ಕೃತ, ನಮ್ ಭಾಷೆ. ಎಲ್ಲ ನಾಡಲ್ಲೂ ಸಂಸ್ಕೃತ ಭಾಷೆ ಇರುತ್ತೆ. ಸೊ ವಿಭಿನ್ನ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಂಭ್ರಮಿಸೋದು ಬೇರೆ ರಾಜ್ಯದಲ್ಲಿ ಯಾರು ಆತರ ಮಾಡಲ್ಲ. ನಮ್ಮ ತಂಡ RCB ಮಾತೇ ಇಲ್ಲ ಅದ್ರ ಬಗ್ಗೆ. ಐ ಮೀನ್ ಅದೊಂಥರ ಫೇವ್ರೆಟ್, ಎಲ್ಲರಿಗೂ ಇಷ್ಟ ಆಯ್ತು. ಇಂಜಿನಿಯರಿಂಗ್ ಲೈಫ್ ಅಲ್ಲಿ ತುಂಬಾ ಕಲ್ತಿದೀವಿ. ಸ್ನೇಹಿತರು ಅಂದ್ರೆ ಹೆಂಗಿರ್ತಾರೆ, ಅಥವಾ ಜೀವನ ಪಾಠಗಳು ಎಷ್ಟೊಂದು ಕಲ್ತಿದೀವಿ. ದುಡ್ಡಿನ ಬೆಲೆ ಏನು ಅಂತ ಕಲ್ತಿದೀವಿ. ಎಂತ ಸಂಕಟ ಆಗುತ್ತೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಅಭಿಷೇಕ್ ಅಂತ. ಆಕಾಶ್. ಸೊ ಬ್ರೋ, ಈಗ ಎಲ್ಲೆಲ್ಲಿಂದ ಬಂದಿರ್ತಾರೆ ಹೊರ ರಾಜ್ಯಗಳಿಂದ, ಇಲ್ಲಿಗೆ ಬರ್ತಾರೆ. ಕೆಲವೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ, ಬಟ್ ಕೆಲವೊಬ್ರು ಕೊಡೋದಿಲ್ಲ. ಸೊ ಅಂತವ್ರಿಗೆ ಒಂದ್ ಒಳ್ಳೆ ರೀತಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಬ್ರೋ? ನೀವು ರೀಲ್ಸ್ ಗಳು ನೋಡಿರ್ಬೋದು, ಈ ಹಿಂದಿ ನಾರ್ತ್ ಎಲ್ಲ ಬಂದು
ನಮ್ ಕನ್ನಡದ ಬಗ್ಗೆನೇ ಬೈತಾರೆ ಅಂತ ನನ್ನ ಮಕ್ಳನ್ನೆಲ್ಲ ಫಸ್ಟ್ ಆಚೆ ಕಳಿಸ್ಬೇಕು. ಆಚೆ ಕಳ್ಸಿದ್ರೆ ಅವಾಗ ನಾವು ಕನ್ನಡ ತಾನೇ ಬೆಳ್ಕೊಂತದೆ. ಸರಿ, ಓಕೆ ಬ್ರೋ. ಅಕಸ್ಮಾತ್ ಒಳಗಡೆ ಇಟ್ಕೊಂಡು ಹೇಳ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕು ಅಂದ್ರೆ ಅವ್ರನ್ನೆಲ್ಲ ನಾವು ಒಂದು ಕ್ಲಾಸ್ ಮಾಡ್ಬೇಕಪ್ಪ, ಕರ್ಸ್ಬಿಟ್ಟು ಒಂದು ಕ್ಲಾಸ್ ರೂಮ್ ಮಾಡ್ಬಿಟ್ಟು ಇಷ್ಟ ಜನ ಟ್ಯೂಷನ್ ಬರ್ರಿ ಅಂತ ಹೇಳ್ಬಿಟ್ಟು ಕನ್ನಡ ಕಲಿಸ್ಬೇಕು ಅವ್ರಿಗೆಲ್ಲ. ಅವ್ರೇನ್ ಕಲಿಯಲ್ಲ, ಕಲಿಸ್ಬೇಕು ನಾವೇ ಅಷ್ಟೇ ಅವ್ರಿಗೆಲ್ಲ. ಏನ್ ಮಾಡೋಣ, ಹೊರ ರಾಜ್ಯದಿಂದ ಬಂದಿರ್ತಾರಲ್ಲ ಅವ್ರು ಎಷ್ಟು ಕನ್ನಡ ಮಾತಾಡ್ತಾರಕ್ಕಿಂತ ಮುಂಚೆ ನಾವ್ ಎಷ್ಟು ಕನ್ನಡ ಯೂಸ್ ಮಾಡ್ತಾವ. ಖಂಡಿತ. ಫಸ್ಟ್ ಆಫ್ ಆಲ್ ಇವತ್ತೊಂದಿನ ನಾನೇ ಜಸ್ಟ್ ಅಬ್ಸರ್ವ್ ಮಾಡಿದೆ, ಕನ್ನಡ ರಾಜ್ಯೋತ್ಸವ ಸಾಂಗ್ ಆಡ್ತಿದ್ ಹುಡುಗರು ಕನ್ನಡ ಹಾಕೊಂಡವ್ರೆ, ಫ್ಲಾಗ್ ಹಾಕೊಂಡವ್ರೆ, ಪೋಸ್ ಕೊಟ್ಟವ್ರೆ. ಅಲ್ಲಿ ಗೌರವ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೇನೋ ಪೋಸ್ ಕೊಡೋದು ಒಂದಿನಗೋಸ್ಕರ. ಇದು ಕರ್ನಾಟಕ ಇವತ್ತೊಂದಿನ ಏನೋ ಸೆಲೆಬ್ರೇಟ್ ಮಾಡಕತ್ತಾರಪ್ಪ, ಇವತ್ತೊಂದಿನ ಫೋಟೋ ತಗೊಂಡು ಸ್ಟೋರಿ ಇಟ್ಕೊಂಡ್ರೆ ಫಸ್ಟ್ ಕನ್ನಡ ಬಳಸ್ಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳೋದು. ನಮಸ್ಕಾರ. ನಮ್ಮ ಸಪ್ತಗಿರಿ ಕಾಲೇಜ್ ಕಡೆ ಇವೆಂಟ್ ನ ಮುಗಿಸ್ಕೊಂಡು ಹಂಗೆ ಹೆಸರುಘಟ್ಟ ಕಡೆ ಒಂದು ರ್ಯಾಲಿನ ಬಂದಿದ್ದೀವಿ. ಹುಡುಗರೆಲ್ಲ ಸೇರ್ಕೊಂಡು ಬನ್ನಿ ಒಂದು ಝಲಕ್ ತೋರಿಸ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಜೈ RCB. ನಮಸ್ಕಾರ.